ಮಧುರ ಮಕ್ಕಳೇ, ಪರಸ್ಪರ ಒಬ್ಬರಿಬ್ಬರಿಗೆ ಗೌರವವನ್ನು ಕೊಡಬೇಕು. ತಮಗೆ ಎಲ್ಲ ಗೊತ್ತು ಅಥವಾ ತಾವೇ ದೊಡ್ಡವರೆಂದು ತಿಳಿಯಬಾರದು. ಬುದ್ಧಿಯಲ್ಲಿರಬೇಕು, ಯಾವ ಕರ್ಮವನ್ನು ನಾನು ಮಾಡುತ್ತೇನೋ ನನ್ನನ್ನು ನೋಡಿ ಅನೇಕರು ಮಾಡುತ್ತಾರೆ ಅಂತ. मीठे बच्चे आपस में एक दो का रिगार्ड रखना है, अपने को मियाँ मिट्टू नहीं समझना है, बुद्धि में रहे जो कर्म मैं करूँगा मुझे देख सब करेंगे. प्रश्न, कौन सी अवस्था जमाने के लिए बहुत बहुत मेहनत करनी पड़ती है? ಪ್ರಶ್ನೆಯಾಗಿದೆ, ಯಾವ ಅವಸ್ಥೆಯನ್ನು ಪಡೆದುಕೊಳ್ಳಲು ಬಹಳ ಬಹಳ ಪರಿಶ್ರಮ ಮಾಡಬೇಕಾಗುತ್ತದೆ. ಯಾವ ಅವಸ್ಥೆ ಅಂದರೆ ಯಾವ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಲು ಬಹಳ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. उत्तर, गृहस्थ व्यवहार में रहते स्त्री पुरुष का भान समाप्त हो जाए, मनसा में भी संकल्प विकल्प ना चले. हम आत्मा भाई भाई है, प्रजापिता ब्रह्मा के बच्चे भाई बहन हैं. यह अवस्था जमाने में टाइम लगता है, साथ रहते विकारों की आग ना लगे, क्रिमिनल असॉल्ट ना हो, इसका अभ्यास करना है. माता पिता जो सर्व संबंधों की सक्रीन है उसे याद करना है. ಬಾಬಾ ಹೇಳ್ತಿರೋ ಉತ್ತರದಲ್ಲಿ, ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಸ್ತ್ರೀ ಪುರುಷರೆನ್ನುವಂಥ ಅಭಿಮಾನವನ್ನು ಸಮಾಪ್ತಿ ಮಾಡಬೇಕು. ಮನಸ್ಸಿನಲ್ಲೂ ಸಂಕಲ್ಪ ವಿಕಲ್ಪಗಳು ನಡೆಯಬಾರದು. ನಾವು ಆತ್ಮ ಸಹೋದರ ಸಹೋದರರಾಗಿದ್ದೇವೆ, ಪ್ರಜಾಪಿತನ ಮಕ್ಕಳು ಸಹೋದರ ಸಹೋದರಿಯಾಗಿದ್ದೇವೆ. ಈ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಲು ಸಮಯ ಹಿಡಿಯುತ್ತದೆ. ಜೊತೆಯಲ್ಲಿದ್ದರೂ ವಿಕಾರಗಳ ಅಗ್ನಿ ಹತ್ತಬಾರದು. ಬಾಬಾ ಹೇಳ್ತಾರೆ, ಕುದೃಷ್ಟಿಯಾಗಬಾರದು. ಇದರ ಅಭ್ಯಾಸವನ್ನು ಮಾಡಿಕೊಳ್ಳಿರಿ. ಮಾತ್ಪಿತರ ಅಂದರೆ ತಂದೆ ತಾಯಿ ಯಾರು ಸರ್ವ ಸಂಬಂಧ ಸಕ್ರಿಯನಾಗಿದ್ದಾರೋ ಅವರನ್ನೇ ನೆನಪು ಮಾಡಬೇಕು ಅಂತ ಹೇಳ್ತಾರೆ. ಸರ್ವ ಸಂಬಂಧದಲ್ಲೂ ಕೂಡ ಅವರನ್ನೇ ನೆನಪು ಮಾಡ್ತಾ ಇರಬೇಕು. ಗೀತ್, ಬದಲ್ ಜಾಯ್ ದುನಿಯಾ ನಾ ಬದಲೇ ಹಮ್. ಪ್ರಪಂಚ ಬದಲಾಗಿದ್ರೂ ನಾವು ಬದಲಾಗುವುದಿಲ್ಲ. ಓಂ ಶಾಂತಿ. या बच्चों की गारंटी व प्रतिज्ञा है, प्रतिज्ञा कोई मुख से नहीं की जाती है. जब बच्चे बाप को पहचान लेते हैं तो प्रतिज्ञा हो ही जाती है. हर एक इंडिपेंडेंट पुरुषार्थ करता है पद पाने के लिए. स्कूल में जब इंडिपेंडेंट पुरुषार्थ करते हैं कि हम ऊंच पद पाए, यहाँ आत्मा पढ़ती है और परमात्मा पढ़ाने के लिए जीवात्मा बनते हैं. इस और इनमें प्रवेश कर इनको ब्रह्मा और ब्रह्मा मुख वंशावली को पढ़ाते हैं. स्वयं ब्रह्मा को मुख वंशावली नहीं कहेंगे, ब्राह्मण ब्रह्मा मुख वंशावली है. ಇದು ಮಕ್ಕಳು ಮಾಡುವಂಥ ಗ್ಯಾರಂಟಿ ಅಥವಾ ಪ್ರತಿಜ್ಞೆ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಪ್ರತಿಜ್ಞೆ ಅನ್ನೋದು ಕೇವಲ ಮಾತಲ್ಲೇ ತಿಳಿಸಲಾಗುವುದಿಲ್ಲ. ನೀವು ಯಾವಾಗ ತಂದೆಯನ್ನು ತಿಳ್ಕೊಂಡ್ರು ಆವತ್ತೇ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಪ್ರತಿಯೊಬ್ಬರು ಇಲ್ಲಿ ಇಂಡಿಪೆಂಡೆಂಟ್ ಪುರುಷಾರ್ಥಿಗಳು. ನಮಗಾಗಿ ನಾವು ಪುರುಷಾರ್ಥ ಮಾಡಿ ಪದವಿಯನ್ನು ಪಡಿತಾ ಇದ್ದೀವಿ. ಹೆಂಗೆ ಸ್ಕೂಲಲ್ಲಿ ಇಂಡಿಪೆಂಡೆಂಟಾಗಿ ಓದ್ತಾರೆ ಮತ್ತು ಪದವಿಯನ್ನು ಪಡೀತಾರೋ, ನಾವು ಸಹ ಓದ್ತಿದ್ದೀವಿ ಪದವಿಯನ್ನು ಪಡೀಲಿಕ್ಕೆ. ಮತ್ತು ಬ್ರಹ್ಮನಿಗೆ ಹಾಗೂ ಬ್ರಹ್ಮಾಮುಖ ವಂಶಾವಳಿಯರಿಗೆ ನಾನು ಬಂದು ಓದಿಸ್ತೇನೆ, ನಾನು ಓದಿಸ್ಲಿಕ್ಕೆ ಜೀವಾತ್ಮಾಗೆ ಬರ್ತೇನೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಒಂದು ಶರೀರವನ್ನು ತೆಗೆದುಕೊಂಡು, ಅಂದರೆ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಬಾಬಾ ಬಂದು ನಮಗೆ ವಿದ್ಯೆಯನ್ನು ಓದಿಸುತ್ತಾರೆ. शिव बाबा तो आकर इसमें प्रवेश कर अपना बनाते हैं. यह भी एक ऐसे सैक्रेन है, पहले ब्रह्मा को रचते हैं, विष्णु को नहीं रचते हैं. गाया भी जाता है ब्रह्मा विष्णु और शंकर है.
ब्रह्मा विष्णु शंकर है ना। विष्णु शंकर और ब्रह्मा नहीं कहा जाता है, पहले ब्रह्मा को रचते हैं। ब्रह्मा का ऑक्यूपेशन अलग है। हर एक बात समझने की है। इसको त्वमेव मातश्च पिता कहा जाता है, तो वह निराकार है ना। तो साकार में मात पिता चाहिए, तब पूछते हैं मम्मा को माँ है, कहेंगे हाँ। ब्रह्मा मम्मा की भी माँ है, ब्रह्मा की कोई माँ नहीं है। या माँ ब्रह्मा फीमेल ना होने के कारण सरस्वती को मम्मा कहते हैं। बाप पढ़ाते हैं तो यह भी पढ़ते हैं। जैसे तुम स्टूडेंट हो वैसे यह भी है। ಶಿವ ಬಾಬಾ कोई ಸ್ಟೂಡೆಂಟ್ नहीं है. ಇಲ್ಲಿ ತಂದೆ ಹೇಳ್ತಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳಲಾಗುತ್ತೆ. ಈ ಮೂರೂ ಕೂಡ ಒಬ್ಬ ತಂದೆಯ ರಚನೆ ಆಗಿದ್ದಾರೆ. ಮತ್ತು ಇಲ್ಲಿ ಮೊಟ್ಟ ಮೊದಲು ಬ್ರಹ್ಮ ಅಂತಲೇ ಹೇಳಲಾಗುತ್ತೆ, ವಿಷ್ಣು ಶಂಕರ ಬ್ರಹ್ಮ ಅಂತ ಹೇಳಲಾಗುವುದಿಲ್ಲ. ಏಕೆಂದರೆ ಸ್ವಯಂ ಪರಮಾತ್ಮ ಬಂದು ರಚನೆ ಮಾಡೋದು ಯಾರನ್ನು? ಬ್ರಹ್ಮನನ್ನು, ವಿಷ್ಣುವನ್ನು ಅಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಇಲ್ಲಿ ನಾವು ಬ್ರಹ್ಮನ ಕರ್ತವ್ಯವನ್ನು ಕೂಡ ತಿಳ್ಕೊಂಡ್ಬಿಟ್ಟಿದ್ದೇವೆ. ಪ್ರತಿಯೊಬ್ಬರ ಕರ್ತವ್ಯವೂ ಭಿನ್ನ ಭಿನ್ನವಾಗಿದೆ. ನೋಡಿ, ನಾವು ಪ್ರತಿಯೊಂದು ಮಾತಿನಲ್ಲೂ ಕೂಡ ಏನು ಹೇಳ್ತೇವೆ? ನೀವೇ ತಂದೆ ತಾಯಿ ಅಂತ ನಾವು ಆ ಪರಮಾತ್ಮನಿಗೆ ಗಾಯನ ಮಾಡುತ್ತೇವೆ. ಆದರೆ ಇಲ್ಲಿ ಸಾಕಾರದಲ್ಲಿ ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದ್ರೆ ನಾವೇನು ಹೇಳುತ್ತೇವೆ? ಬ್ರಹ್ಮ ಹಾಗೂ ಮಮ್ಮ, ಇವರೇ ನಮ್ಮ ತಾಯಿ ತಂದೆ ಎಂದು ಹೇಳ್ತೀವಿ. ಬಾಬಾ ಹೇಳ್ತಾರೆ ಬ್ರಹ್ಮನಿಗೂ ಕೂಡ ತಾಯಿ ಇದ್ದಾರೆ ಸಾಕಾರದಲ್ಲಿ. ನೋಡಬೇಕಂದ್ರೆ ನಮ್ಮ ಅಮ್ಮನಿಗೂ ಕೂಡ ತಾಯಿ ಇದ್ದಾರೆ ಸಾಕಾರದಲ್ಲಿ. ಆದರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಪ್ರಜಾಪಿತ ಅಂತ ಬ್ರಹ್ಮನಿಗೆ ಹೇಳಲಾಗುತ್ತೆ. ಪಿತಾ ಅನ್ನುವಂಥ ಶಬ್ದ ಅಲ್ಲೇ ಬರುತ್ತೆ. ಅಂದರೆ ಬ್ರಹ್ಮ ನಮಗೆ ಸಾಕಾರದಲ್ಲಿ ತಂದೆ ಆಗ್ತಾರೆ. ಏಕೆಂದರೆ ಅವರು ಸ್ತ್ರೀ ಶರೀರ ಪಡೆದೇ ಇರುವಂಥ ಕಾರಣ ಸಾಕಾರ ರೂಪದಲ್ಲಿ ಅವರು ತಂದೆ ಹಾಗೂ ಮಮ್ಮರವರು ನಮಗೆ ತಾಯಿಯಾಗುತ್ತಾರೆ. ಮತ್ತು ಬಾಬಾ ಹೇಳುತ್ತಿದ್ದಾರೆ ಶಿವಬಾಬಾ ಬಂದು ಇಲ್ಲಿ ಓದಿಸ್ತಾ ಇರುವಂಥ ಕಾರಣ ಇಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್. ಬಾಬಾ ಅವರು ಸ್ಟೂಡೆಂಟೇ, ನಾವು ಕೂಡ ಸ್ಟೂಡೆಂಟ್. ಆದರೆ ಶಿವಬಾಬಾ ಸ್ಟೂಡೆಂಟ್ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ಯಾರು? ನಮ್ಮೆಲ್ಲರಿಗೂ ಕೂಡ ಟೀಚರ್. ಅವರಿಗೆ ಯಾರೇ ಟೀಚರು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. तुम बच्चे ब्रह्मा का मर्तबा भी देख रहे हो कि सबसे जास्ती पड़ता है, देखते हो तो बरोबर नज़दीक है. पहले किसके कान सुनते हैं? या ब्रह्मा सबसे नज़दीक है. ನೋಡಿ, ಬಾಬಾ ಹೇಳ್ತಾರೆ ಇವಾಗ ನಾನೇ ಬಂದು ನಿಮ್ಮೆಲ್ಲರಿಗೂ ಓದಿಸ್ತೇನೆ. ಈ ಬ್ರಹ್ಮನ ನೀವು ಸಾಕಾರದಲ್ಲಿ ನೋಡ್ತಿದ್ದೀರಿ, ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದಾರೆ ಅಂತ, ಎಷ್ಟು ಮುಂದೆ ಹೋಗುವಂಥ ಪುರುಷಾರ್ಥವನ್ನು ಮಾಡ್ತಿದ್ದಾರೆ ಅಂತ. ಇನ್ನೇನು ಸಂಪನ್ನ ಅವರ ಹತ್ತಿರದಲ್ಲಿದ್ದಾರೆ ಅಂತ. ಇವಾಗಂತವರು ಕಂಪ್ಲೀಟಾಗಿ ಸಂಪೂರ್ಣ ಆಗಿದ್ದಾರೆ. ಮೊಟ್ಟ ಮೊದಲು ನಾನು ತಿಳಿಸುವಂಥ ಜ್ಞಾನ ಯಾರ ಕಿವಿಗೆ ಬೀಳುತ್ತೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಬ್ರಹ್ಮ ಬಾಬಾ ಅವ್ರ ಕಿವಿಗೆ ಬೀಳುತ್ತೆ. देखते हो या बरोबर नज़दीक हैं तो कहेंगे कि मम्मा बाबा जास्ती पढ़ते हैं, फिर नंबरवार सब बच्चे पढ़ते हैं. भले ही बाबा कहते हैं जगदीश बच्चा मम्मा बाबा से भी अच्छा समझाता है. बाबा की मुरली पढ़कर धारणा कर फिर गीता मैगजीन आदि बनाते हैं, क्योंकि यह शास्त्र आदि पढ़ा हुआ है. अंग्रेज़ी में भी होशियार है. इसको कहा जाता है रिगार्ड. स्टूडेंट को एक दो का रिगार्ड रखना. बाप भी रिगार्ड रखते हैं तो फॉलो फादर करना चाहिए. भले अभी 16 कला नहीं बने हैं, नंबरवार तो होते ही है. कोई ना कोई भूले सबसे होती रहती है. अब इसलिए अपने को मियाँ मिट्टू नहीं समझना है. जैसा कर्म बाप करते हैं अथवा मैं करूँगा, मुझे देख सब करेंगे, तो एक दो का रिगार्ड रखना है. बाप को भी रिगार्ड रखना पड़ता है. ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ ಈಗ ಮೊಟ್ಟ ಮೊದಲು ಕಿವಿಗಳು ಯಾರ್ದು ಕೇಳಿಸ್ಕೊಳ್ಳುತ್ತೆ? ಬ್ರಹ್ಮ ಬಾಬಾವ್ರದ್ದೇ ಕೇಳಿಸ್ಕೊಳ್ಳುತ್ತೆ. ಮಮ್ಮ ಬಾಬಾ ಅವರು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ಮುಂದೆ ಹೋಗ್ತಿದ್ದಾರೆ ಎಲ್ಲ ಮಕ್ಕಳಿಗಿಂತ ಅಂತ ಕೂಡ ಬಾಬಾ ರಿಸಲ್ಟಲ್ಲಿ ಹೇಳ್ತಾರೆ. ಬಲೆ ಇದನ್ನು ಕೂಡ ಬಾಬಾ ಹೇಳ್ತಾರೆ, ಜಗದೀಶ್ ಮಗು ಮಮ್ಮ ಬಾಬಾವ್ರಿಗಿಂತಲೂ ಕೂಡ ಒಳ್ಳೆ ಪುರುಷಾರ್ಥ ಮಾಡ್ತಾರೆ, ಮುರಳಿಯನ್ನು ಚೆನ್ನಾಗಿ ಕೇಳುತ್ತಾರೆ, ಅದನ್ನು ಧಾರಣೆ ಮಾಡುತ್ತಾರೆ. ಎಲ್ಲ ಮ್ಯಾಗ್ಝಿನ್ಸು, ಜಗದೀಶ್ ಭಾಯಿ ಅವರ ಪುಸ್ತಕಗಳು
ಅವ್ರದ್ದು ಅನುಭವ ಎಷ್ಟೊಂದು ಶ್ರೇಷ್ಠ ಅಲ್ಲ. ನಾವು ಇವಾಗಲೂ ಕೂಡ ಕೇಳಿಸ್ಕೊಂಡಾಗ ರೋಮಾಂಚನ ಆಯಿತು. ಆ ರೀತಿ ಇರುತ್ತೆ ಅವ್ರದ್ದು ಅನುಭವ ಕ್ಲಾಸ್ಗಳೆಲ್ಲವೂ ಕೂಡ. ಅದಕ್ಕೆ ಬಾಬಾ ಹೇಳ್ತಾ ಇದ್ರು ಆವಾಗಲೂ ಕೂಡ ತುಂಬ ಒಳ್ಳೆಯ ಸೇವೆಗೆ ಸೇವೆ ಕೂಡ ಅಷ್ಟೇ, ಜ್ಞಾನಕ್ಕೆ ಜ್ಞಾನ ಕೂಡ ಅಷ್ಟೇ, ಎಲ್ಲದರಲ್ಲೂ ಕೂಡ ಅವ್ರು ನಂಬರ್ 1 ಇದ್ರು. ಅದಕ್ಕೆ ಬಾಬಾ ಅವರು ಗುರುತಿಸಿ ಅವ್ರು ಹೇಳ್ತಿದ್ರು ಅವರು ಎಲ್ಲರಿಗಿನ್ನ ಮುಂದೆ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ರು ಬಾಬಾ. ಏಕೆಂದರೆ ಅವರು ಇಂಗ್ಲೀಷಲ್ಲೂ ಕೂಡ ಚೆನ್ನಾಗಿದ್ದರು, ಮತ್ತು ಅವ್ರ ಶಾಸ್ತ್ರವನ್ನೆಲ್ಲವನ್ನು ಕೂಡ ಓದಿದ್ರು ಚೆನ್ನಾಗಿ, ಅವರಿಗೆ ಭಾಷೆಯೂ ಕೂಡ ಚೆನ್ನಾಗಿ ಬರ್ತಿತ್ತು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಮಗು ಎಷ್ಟು ಸೇವೆ ಮಾಡುತ್ತೆ, ಮಮ್ಮ ಬಾಬಾಗಿಂತ ಕೂಡ ಚೆನ್ನಾಗಿ ಸೇವೆ ಮಾಡ್ತಾರೆ ಅಂತ ಹೇಳೋದು. ಇದು ಯಾಕೆ ಬಾಬಾ ಹೇಳಿದ್ರು ಅಂತಂದರೆ ಇದು ಗೌರವಕ್ಕೆ ಬಾಬಾ ಹೇಳಿದ್ರು, ಅವ್ರಿಗೆ ಕೊಡ್ತಾ ಇರುವಂತಹ ಗೌರವ ಶಿವಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ ಆ ರೀತಿ ನೀವು ಕೂಡ ಏನು ಮಾಡಬೇಕು, ಪ್ರತಿಯೊಬ್ಬರು ಕೂಡ ಪರಸ್ಪರ ಸಹಯೋಗಿಗಳಾಗಿ ಎಲ್ಲರೂ ಕೂಡ ಗೌರವ ನೀಡ್ತಾ ಹೋಗಬೇಕು. ಎಲ್ಲವೂ ನನಗೆ ಗೊತ್ತು ಅಂತ ಹೋಗಬಾರದು. ಇಲ್ಲಿ ತಂದೆಯೂ ಕೂಡ ಗೌರವ ಕೊಡಬೇಕಾಗುತ್ತೆ. ಅದಕ್ಕೆ ನಾನು ಯಾವ ಕರ್ಮ ಮಾಡ್ತೇನೋ ನನ್ನನ್ನು ನೋಡಿ ಅನೇಕರು ಮಾಡ್ತಾರೆ ಎಂದು ನೀವು ತಿಳಿದು ಕರ್ಮವನ್ನು ಮಾಡಿ. लोग कहते हैं कि स्त्री पुरुष को भाई बहन बनाते हैं, तो जो बुद्धिमान बच्चा होगा तो जट कहेगा कि परमात्मा के बच्चे तो सब भाई बहन हैं, प्रजापिता ब्रह्मा के बच्चे भाई बहन हुए ना, भाई बहन बनना अच्छा है। बाबा के बच्चे बनेंगे तो वर्षा ले सकेंगे, वर्षा मिलना है शिव बाबा से ब्रह्मा बाबा द्वारा, तो ब्रह्म कुमार कुमारियाँ बनना पड़े, फिर कभी भी विकार में जा नहीं सकते हैं, नहीं तो क्रिमिनल असॉल्ट हो जाएगा। बाबा कितना अच्छी रीति समझाते हैं, पवित्र रहने की युक्तियाँ भी बताते हैं। स्त्री भी कहती है बाबा, पुरुष भी कहते हैं बाबा, तो स्त्री पुरुष का बांध टूट जाए। यह भी कहते हैं कि आदम और बीबी द्वारा सृष्टि की स्थापना हुई तो सब उनकी संतान ठहरे, भाई बहन ठहरे। कुमार कुमारी के लिए इतनी मेहनत नहीं है, जो सीढ़ी चढ़ गया और तो उनको उतरना पड़े तो उतरने में मेहनत है। ऐसे नहीं, दोनों को अलग अलग रहना है, सिर्फ कंपेनियन होकर रहो। सत्युग में कोई अपवित्र होते नहीं और वहाँ का भी बच्चा इंतज़ार नहीं होता है, यहाँ बच्चे का इंतज़ार करते हैं, वह समय अनुसार आप ही साक्षात्कार होता है। मनुष्य तो कहते हैं यह कैसे हो सकता है, भला यहाँ के संपूर्ण विकारी कैसे समझे कि वहाँ निर्विकारी होते हैं। वह देह अभिमान होता नहीं, यह देह अभिमान रहता है। देह छोड़ने पर लोग कितने रोते हैं, वह रोना होता नहीं। वह समय पर साक्षात्कार होता है कि शरीर छोड़ जाकर प्रिंस बनना है। यह भी तुम साक्षात्कार करते हो कि तुम भविष्य में जाकर महाराजा महारानी बनेंगे। ತಂದೆಯಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ, ಪ್ರಪಂಚದವ್ರು ತಿಳ್ಕೊಳ್ತಾರೆ ಸ್ತ್ರೀ ಪುರುಷರು ಹೆಂಗೆ ಸಹೋದರ ಸಹೋದರರಾಗ್ತಾರೆ ಅಂತ. ಇಲ್ಲಿಗೆ ಹೋದರೆ ಎಲ್ಲರೂ ಕೂಡ ಸಹೋದರರಾಗ್ಬಿಡ್ತಾರೆ ಸ್ತ್ರೀ ಪುರುಷರು ಅಂತ ಹೇಳ್ಕೊಳ್ತಾರೆ. ಆದರೆ ಬಾಬಾ ಹೇಳ್ತಾರೆ ಯಾರು ಬುದ್ಧಿವಂತ ಮಕ್ಕಳಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಹೌದು ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು, ಪ್ರಜಾಪಿತನ ಮಕ್ಕಳು, ಸಹೋದರ ಸಹೋದರಿನೇ ಆಗ್ತೀವಲ್ವಾ, ಇವ್ರು ಹೇಳೋದು ಸರಿಯಾಗಿದೆ, ಅದು ಒಳ್ಳೆಯದೇ ಅಲ್ವಾ ಅಂತ ಅರ್ಥ ಮಾಡ್ಕೊಳ್ತಾರೆ. ನಿಮಗೆ ಆಸ್ತಿ ಸಿಗೋದು ಶಿವಬಾಬಾ ಕೊಡ್ತಾರೆ, ಆದರೆ ಬ್ರಹ್ಮಬಾಬಾ ಅವರ ಮುಖಾಂತರವೇ ಸಿಗುತ್ತೆ. ಅದಕ್ಕೆ ನೀವು ಬ್ರಹ್ಮಕುಮಾರ ಕುಮಾರಿಗಳಾಗಬೇಕಾಗತ್ತೆ. ಮತ್ತು ನೀವೆಂದಿಗೂ ವಿಕಾರಕ್ಕೆ ಹೋಗೋಂಗಿಲ್ಲ. ಕ್ರಿಮಿನಲ್ ಅಸಾಲ್ಟ್ ಕುದೃಷ್ಟಿ ಇರಲಿಕ್ಕೆ ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ ಪವಿತ್ರರಾಗಲಿಕ್ಕೆ ಎಷ್ಟೊಂದು ಯುಕ್ತಿಗಳನ್ನು ತಂದೆ ತಿಳಿಸ್ಕೊಡ್ತಾರೆ. ಇಲ್ಲಿ ಸ್ತ್ರೀ ಕೂಡ ತಂದೆ ಅಂತ ಕರೀತಾರೆ, ಪುರುಷರು ಕೂಡ ತಂದೆ ಅಂತ ಕರೀತಾರೆ. ಅಂದರೆ ಒಬ್ಬ ತಂದೆಯ ಮಕ್ಕಳೆಲ್ಲರೂ ಕೂಡ ಸಹೋದರರಾದ್ರಲ್ವಾ, ಹಂಗಂತೇಳಿ ಇಬ್ಬರು ಕೂಡ ಬೇರೆ ಬೇರೆ ಇರುವುದಲ್ಲ ಅಂತ ಹೇಳ್ತಾರೆ ಬಾಬಾ. ಜೊತೆಯಲ್ಲೇ ಇದ್ದು ಕಂಪ್ಯಾನಿಯನ್ ಆಗಿ ಜೊತೆಗಾರರಾಗಿ ಮುಂದೆ ಹೋಗಬೇಕು. ಸತ್ಯುಗದಲ್ಲೂ ಕೂಡ ಅಷ್ಟೇ ಅಲ್ವ, ಜೊತೆಗಾರರಾಗೇ ಇರ್ತಾರಲ್ವ, ಆದರೆ ಅವರು ಎಂದಿಗೂ ಅಪವಿತ್ರರಾಗೋದಿಲ್ಲ. ಮತ್ತಿಲ್ಲಿ ಮಗುಗೋಸ್ಕರ ವೆಯ್ಟ್ ಮಾಡ್ತಾರೆ. ಆದರೆ ಸತ್ಯುಗದಲ್ಲಿ ಆ ರೀತಿ ಏನಿಲ್ಲ, ಸಮಯ ಬಂದಾಗ ಸಾಕ್ಷಾತ್ಕಾರ ಆದಾಗ ಮಗು ಹುಡ್ತಾರಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ಮತ್ತಲ್ಲಿ ಶರೀರ ಬಿಡುವಾಗಲೂ ಕೂಡ ನಾವು ಈ ರೀತಿ ಶರೀರ ಬಿಡ್ತೀವಲ್ವ ಅಂತ ನೋವಾಗಲಿ ಚಿಂತೆಯಾಗಲಿ ದುಃಖ ಆಗಲಿ ಆಗುವುದಿಲ್ಲ.
ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಮತ್ತೆ ನಾನು ಒಂದು ರಾಜಕುಮಾರನ ಶರೀರವನ್ನು ಪಡ್ಕೊಳ್ತೇನೆ ಅಂತ. ಅದಕ್ಕೆ ಅವರು ಈಸಿಯಾಗಿ ಶರೀರವನ್ನು ಬಿಟ್ಟುಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲುವಂಥ ಸಂಪೂರ್ಣ ವಿಕಾರಿ ಮನುಷ್ಯರಿಗೆ ಹೆಂಗೆ ಗೊತ್ತು ಅಲ್ಲಿ ನಿರ್ವಿಕಾರಿಗಳಿರ್ತಾರೆ ಅಂತ. ದೇಹ ಅಭಿಮಾನವೇ ಅಲ್ಲಿ ಇರುವುದಿಲ್ಲ, ಇಲ್ಲಂತೂ ಇರುವುದೇ ದೇಹ ಅಭಿಮಾನ. ಈ ದೇಹ ಅಭಿಮಾನದಲ್ಲಿ ಇರೋದ್ರಿಂದ ಎಷ್ಟೊಂದು ಅಳ್ತಾ ಇರ್ತಾರೆ. ಆದರೆ ಸತ್ಯುಗದಲ್ಲಿ ಆ ರೀತಿ ಆಗುವುದೇ ಇಲ್ಲ. श्री कृष्ण जैसा बालक गोद में देखते हो, साक्षात्कार से अब मालूम नहीं पड़ता कि सूर्यवंशी महाराजा महारानी बनेंगे या चंद्रवंशी, क्योंकि यह बिल्कुल नई बातें हैं। इसलिए कहा जाता है कि पहले बाप को पहचानो। बाप कहते हैं, देखो मैं कितना लवली हूँ। ನೋಡಿ, ಬಾಬಾ ಹೇಳ್ತಾರೆ, ಮಕ್ಕಳೇ ಇಲ್ಲೂ ಕೂಡ ಅಂದರೆ ಆದಿಯಲ್ಲಿ ಸಾಕ್ಷಾತ್ಕಾರದ ಪಾತ್ರ ನಡೀತಿತ್ತಲ್ವ, ಇಲ್ಲೂ ಕೂಡ ನೀವು ನೋಡಿದ್ದೀರಲ್ವ, ಕೃಷ್ಣ ಎಷ್ಟು ಚೆನ್ನಾಗಿದ್ದ. ಒಂದು ಮಡಿಲಲ್ಲಿ ಕೃಷ್ಣನನ್ನು ತೋರಿಸ್ತಾರೆ ಚಿಕ್ಕ ಬಾಲಕನಾಗಿ. ಅಂದರೆ ಅದು ನೀವೇ ಭವಿಷ್ಯದಲ್ಲಿ ಹಂಗೆ ಆಗಬೇಕೇನೋ ಅಂತ ಲಕ್ಷ್ಯವನ್ನು ಸೂಚಿಸುತ್ತೆ. ಮತ್ತು ಹಂಗೆ ನೋಡಿದ ತಕ್ಷಣ ಅವರು ಸತ್ಯುಗದಲ್ಲಿ ಬರುವಂಥವ್ರ, ತ್ರೇತಾಯುಗದಲ್ಲಿ ಬರುವಂಥವ್ರು, ಅಂದರೆ ನಾವು ಚಂದ್ರವಂಶಸ್ಥದಲ್ಲಿ ಬರುವಂಥವ್ರ, ಸೂರ್ಯವಂಶಸ್ಥರ ಅಂತ ಗೊತ್ತಾಗುವುದಿಲ್ಲ. ಅದೆಲ್ಲ ಕೂಡ ಹೊಸ ಮಾತುಗಳಾಗಿವೆ. ನೀವಿಲ್ಲಿಗೆ ಬಂದು ತಂದೆಯನ್ನು ತಿಳ್ಕೊಂಡಿದ್ದ ನಂತರವೇ ನಿಮಗಿದೆಲ್ಲ ಕೂಡ ಗೊತ್ತಾಗುತ್ತೆ. ಮತ್ತು ಬಾಬಾ ಹೇಳ್ತಾರೆ, ನೋಡಿ ನಾನೆಷ್ಟು ಲವ್ಲಿ ಆಗಿದ್ದೀನಿ ಅಂತ. ಲವ್ಲಿನ ಬಾಬಾ बाप कहते हैं, मैं सभी संबंधों की सैक्रीन हूँ, सभी संबंधों का सैक्रीन मैं हूँ, मैं कहता हूँ मुझे याद करो. कि ಬಾಬಾ ಹೇಳ್ತಾರೆ, ಸರ್ವ ಸಂಬಂಧಗಳ ಸ್ಯಾಕ್ರೇನ್, ಆ ಮಧುರಾತಿ ಮಧುರ ನಾನೇ ಆಗಿದ್ದೇನೆ, ಅದಕ್ಕೋಸ್ಕರ ನನ್ನನ್ನೇ ನೀವು ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. कहते हैं ना, तुम्हें व मातश्च पिता एक एक बात में निश्चय बैठना चाहिए. ನೀವು ಇಲ್ಲಿವರೆಗೂ ಹೇಳ್ತಾ ಬಂದರೆ ನೀವೇ ತಂದೆ ತಾಯಿ ಅಂತ. ಆದರೆ ಈಗ ನಮಗೆ ಪ್ರತಿಯೊಂದೊಂದು ಮಾತಿನ ಮೇಲೆ ನಿಶ್ಚಯ ಆಗಬೇಕು. ಹೌದು, ನಿಜವಾಗ್ಲೂ ಇವರೇ ನಮ್ಮ ತಂದೆ ತಾಯಿ ಎನ್ನುವಂಥ ನಿಶ್ಚಯದಲ್ಲಿ ನಾವು ಬರಬೇಕು. ಮತ್ತು ಯಾವುದೇ ಮಾತಿನಲ್ಲೂ ಸಂಶಯ ಬರಬಾರದು. ಸಂಶಯ ಬಂದರೆ ರಾಜ್ಯ ಸಿಗಲ್ಲ ನಿಮಗೆ ಅಂತ ಹೇಳ್ತಿದ್ದಾರೆ ಬಾಬಾ. फिर राजाई पद भी पा ना सके, इसलिए बाप कहते हैं मन मनाभव. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮನ್ ಮನಾಭವ. बाप को याद करो तो तुम आशिक ठहरे, यह है रूहानी आशिक माशुक. ನೀವು ಶಿವಬಾಬಾ ನೆನಪು ಮಾಡಿದ್ರೆ ಅವರು ಪ್ರಿಯತಮ ಆಗ್ತಾರೆ, ನೀವು ಪ್ರಿಯತಮೆಯರಾಗ್ತೀರಿ. ಇದನ್ನು ಪಕ್ಕಾ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ನಾವು ಆತ್ಮ ಪರಮಾತ್ಮನ ಪ್ರಿಯತಮರಾಗಿದ್ದೇವೆ ಅಂತ. ಶ್ರೀ ಕೃಷ್ಣ ಸಬ್ಕಾ ಮಾಶುಕ್ ಹೋ ನಾ ಸಕೆ, ಶ್ರೀ ಕೃಷ್ಣ ಕೋ ಸಬ್ ಯಾದ್ ನಹೀ ಕರೆಂಗೆ, ಯಾ ಬಾಪ್ कहते हैं मन मनाभव. ಶ್ರೀಕೃಷ್ಣನು ಎಲ್ಲರೂ ಕೂಡ ಪ್ರಿಯತಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲರೂ ಅವರನ್ನು ನೆನಪು ಮಾಡುವುದಿಲ್ಲ. ಶ್ರೀಕೃಷ್ಣನ ಭಕ್ತರನ್ನ ಪ್ರಪಂಚದಲ್ಲಿರೋದು ಇನ್ನೂ ಅನೇಕರಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನೀವೆಲ್ಲರೂ ಕೂಡ ನಾನೊಬ್ಬನೇ ನೆನಪು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಾನೊಬ್ಬನೇ ನಿಮ್ಮೆಲ್ಲರ ಪ್ರಿಯತಮ ಆಗಿದ್ದೇನೆ. अब मेरे पास आना है, नाटक पूरा होना है, घर जाना है तो घर ज़रूर याद आएगा. हर एक बात की समझाने मुरली में मिलती रहती है. बच्चे मुरली नोट नहीं करते हैं, फिर वही बात बाबा से पूछते हैं. मुख्य बात है आशिक और माशूक की. सभी भगत आशिक है क्योंकि परमात्मा को याद करते हैं. कहते हैं, मेरा तो एक दूसरा ना कोई. तुम बच्चे इस समय सब भाई भाई हो और नई बातें सुनते हो, परंतु सुनते सुनते माया तप्पड़ लगा देती है. रावण कम थोड़े ही है, बाप सर्वशक्तिमान है, माया भी सर्वशक्तिमान है. आधा कल्प माया का राज्य चलता है. अब बाप कहते 5 विकारों का दान दे दो तो ग्रहण छूटे, फिर भी एकदम छूटता नहीं. कोई दान देकर फिर वापस ले लेते हैं. या पैसे की बात नहीं, विकारों की बात. साधु सन्यासी पैसे के लिए कहते हैं कि दान देकर वापस नहीं लेना चाहिए, क्योंकि उसमें उनकी कमाई है. कई मनुष्य फिर सन्यासी के पास जाकर कहते हैं बच्चा चाहिए. कहेंगे हमारी आशीर्वाद से हो जाएगा. अगर बच्चा हो गया तो कहेंगे हमने दिया, मर गया तो कहेंगे बाबी. अगर एक का कुछ काम हो जाए तो बहुतों का विश्वास बैठ जाता है
ऐसा उन्हों की वृद्धि होती है। एक तरफ अपनी महिमा करते, दूसरी तरफ भावी कहते हैं। तुम इस समय अननोन वॉरियर्स हो, वह तो अननोन वॉरियर्स होते हैं या उनका यादगार है और बड़े बड़े जाते हैं, कहते हैं या सोल्जर्स का फूल चढ़ाओ। अरे जिसका पता ही नहीं उनका यादगार कैसे बनेगा। अभी तुम अननोन हो, फिर तुम वेरी वेल नोन बनते हो। तुम्हारे मंदिर बनते हैं, अभी तुम गुप्त में ही रामराज्य ಸ್ಥಾಪನ कर रहे हो। ತಂದೆ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ನನ್ನ ಹತ್ರ ಬಂದಿದ್ದೀರಿ, ನಾಟಕ ಪೂರ್ತಿ ಆಗ್ತಿದೆ, ಮನೆಗೆ ಈಗ ವಾಪಸ್ ಹೋಗಬೇಕು, ಅದಕ್ಕೆ ಮನೆಯನ್ನು ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ ಪ್ರತಿಯೊಂದು ವಿಷಯವನ್ನು ಮುರಳಿಯಲ್ಲಿ ತಿಳಿಸ್ಕೊಡ್ತಾರಂತೆ. ಆದರೆ ಮಕ್ಕಳು ಮುರಳಿಯನ್ನು ನೋಟ್ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಮರ್ತು ಹೋಗ್ತಾರೆ, ಮತ್ತೆ ಬಾಬೂರ ಥರ ಬಂದು ಅದನ್ನೇ ಕೇಳ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿದು ಮುಖ್ಯವಾಗಿರೋಂಥ ವಿಷಯ ಪ್ರಿಯತಮ ಹಾಗೂ ಪ್ರಿಯತಮೆಯರದು. ಇಲ್ಲಿ ಎಲ್ಲ ಭಕ್ತರು ಕೂಡ ಪ್ರಿಯತಮೆಯರೇ, ಏಕೆಂದರೆ ಅವರೆಲ್ಲರೂ ಒಬ್ಬ ತಂದೆ ನೆನಪು ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿರುವಂಥ ವಿಷಯ ಒಬ್ಬ ತಂದೆ ನೆನಪು ಮಾಡುವುದು. ಹೊಸ ಹೊಸ ಮಾತುಗಳನ್ನು ತಂದೆ ಈ ಸಮಯದಲ್ಲಿ ತಿಳಿಸ್ಕೊಡ್ತಿರ್ತಾರೆ. ಆದರೆ ಮಕ್ಕಳು ಕೇಳ್ತಾ ಕೇಳ್ತಾ ಮಾಯೆಯ ಪೆಟ್ಟನ್ನು ತಿಂದುಬಿಡುತ್ತಾರೆ. ಏಕೆಂದರೆ ಬಾಬಾ ಹೆಂಗೆ ಸರ್ವಶಕ್ತಿವಂತನೋ ಮಾಯೆ ಕೂಡ ಸರ್ವಶಕ್ತಿವಂತನೇ. ಮಾಯೆ ಕೂಡ ಏನು ಕಡಿಮೆ ಇಲ್ಲ, ಅರ್ಧಕಲ್ಪ ರಾಜ್ಯ ನಡೆಸಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಈಗ 5 ವಿಕಾರಗಳ ದಾನವನ್ನು ಕೊಡಿ, ಆಗ ಗ್ರಹಣ ಬಿಟ್ಟು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ನೋಡಿ, ದಾನವನ್ನು ಕೊಟ್ಟಿರುವಂಥ ವಸ್ತುಗಳನ್ನು ಕೆಲವರು ವಾಪಸ್ ತೆಗೆದುಕೊಳ್ತಾರೆ. ಇದು ಹಣದ ವಿಷಯ ಅಲ್ಲ, ವಿಕಾರಗಳ ವಿಷಯ. ಬಾಬಾವರಿಗೆ ದಾನವನ್ನು ಕೊಟ್ಟಿದ್ದ ನಂತರ ಮತ್ತೆ ವಾಪಸ್ ನಾವೆಂದಿಗೂ ತೆಗೆದುಕೊಳ್ಳಬಾರ್ದು. ಸನ್ಯಾಸಿರು ಏನು ಮಾಡ್ತಾರಂದರೆ, ಅವರು ಕೂಡ ಹೇಳ್ತಾರೆ ಕೊಟ್ಟಿರುವಂಥ ಧನವನ್ನು ವಾಪಸ್ ತೆಗೆದುಕೊಳ್ಳಬಾರ್ದು ಅಂತದ್ದು ಅವ್ರಿಗೋಸ್ಕರ ಹೇಳ್ಕೊಳ್ತಾರೆ. ಇದರಲ್ಲಿ ನಿಮ್ಮ ಸಂಪಾದನೆ ಇದೆ, ವಾಪಸ್ ತೆಗೆದುಕೊಳ್ಳಬೇಡಿ ಅಂತ ಮನುಷ್ಯರಿಗೆ ಸೂಚನೆಯನ್ನು ಕೊಡ್ತಾರೆ. ಇನ್ನೂ ಏನು ಮಾಡ್ತಾರಂದರೆ, ಮನುಷ್ಯರು ಸನ್ಯಾಸಿರ ಹತ್ರ ಹೋಗ್ತಾರೆ, ಯಾವುದೋ ಒಂದು ಇಚ್ಛೆ ಇಟ್ಕೊಂಡು ನಮಗೆ ಮಗು ಬೇಕು ಅಂತ ಕೇಳುತ್ತಾರೆ. ನನ್ನ ಆಶೀರ್ವಾದದಿಂದ ಮಗು ಹುಟ್ಟುತ್ತೆ ಅಂತ ಹೇಳುತ್ತಾರೆ. ಒಂದು ವೇಳೆ ಮಗು ಹುಟ್ಟು ಅಂತಂದರೆ ಅದು ನಾನೇ ಕೊಟ್ಟೆ ಅಂತ ಹೇಳುತ್ತಾರೆ. ಒಂದು ವೇಳೆ ಹುಟ್ಟಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಭಗವಂತನ ಇಚ್ಛೆ ಅಂತ ಹೇಳಿಬಿಡ್ತಾರೆ. ಅದು ನೋಂದಾವಣೆ ಆಗಿದೆ ಅಂತ ಹೇಳಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಯಾರ್ದಾದ್ರೂ ಭಕ್ತರು, ಅನೇಕ ಭಕ್ತರಲ್ಲಿ ಒಬ್ಬರೇ ಇಚ್ಛೆ ಪೂರ್ಣ ಆಯಿತು ಅಂದರೆ ಸಾಕು, ಇನ್ನು ಅವರು ಫೇಮಸ್ ಆಗಿಬಿಡ್ತಾರೆ ಅಂತ ಬಾಬಾ ಹೇಳ್ಬಿಡ್ತಿದ್ದಾರೆ. ಅಂದರೆ ಅವ್ರ ಮೇಲೆ ಎಲ್ಲರ ವಿಶ್ವಾಸ ಕುಳಿತುಕೊಳ್ಬಿಡುತ್ತೆ. ಇವರು ಹೋಗಿದ ತಕ್ಷಣ ಎಲ್ಲ ಇಚ್ಛೆಗಳು ಪೂರ್ಣ ಆಗಿಬಿಡುತ್ತೆ ಅಂತ. ಈ ರೀತಿಯೇ ಅವರ ವೃದ್ಧಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಅವ್ರ ಮಹಿಮೆ ಆಗ್ತಾ ಹೋಗುತ್ತೆ, ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಲ್ಲವೂ ಕೂಡ ನಾಟಕ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಿಟ್ಬಿಡ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಈ ಸಮಯದಲ್ಲಿ ನೀವೇ ಅನ್ನೋನ್ ವಾರಿಯರ್ಸ್ ಆಗಿ ವಿಶ್ವದ ಉನ್ನತಿಯನ್ನು ಮಾಡುತ್ತಿದ್ದೀರಿ. ವಿಶ್ವದಲ್ಲೂ ಕೂಡ ಅಂದರೆ ಹೊರಗಡೆ ಕೂಡ ಅನ್ನೋನ್ ವಾರಿಯರ್ಸು ಕೂಡ ಇರ್ತಾರೆ. ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿರೋದಲ್ಲ, ಗುಪ್ತ ಸೇನೆಯರು ಕೂಡ ಹೊರಗಡೆ ಕೂಡ ಇರ್ತಾರೆ. ಅವ್ರ ಶರೀರ ಬಿಟ್ಟಾದ ಮೇಲೆ ಇವರು ಅನ್ನೋನ್ ವಾರಿಯರ್ಸ್ ಆಗಿರೋದು, ಇವ್ರ ಮೇಲೆ ಹೂಗಳು ಹಾಕಿ ಅಂತ ಹೇಳುತ್ತಾರೆ. ಅಂದರೆ ಅವ್ರಿಗೆ ಗೌರವ ಕೊಡಿ ಅಂತ ಹೇಳುತ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಿಜವಾಗ್ಲೂ ಹೇಳಬೇಕಂದ್ರೆ ಅನ್ನೋನ್ ವಾರಿಯರ್ಸ್ ಯಾರು? ನೀವೇ ಅಂತ ಬಾಬಾ ಹೇಳ್ತಾರೆ. ನೀವೇ ಈಗೇನು ಮಾಡ್ತಾಯಿದ್ದೀರಿ? ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಿದ್ದೀರಿ. ಈಗ ನೀವು ಅನ್ನೋನೇ, ಬಟ್ ಇನ್ನು ಮುಂದೆ ನೀವೇನಾಗ್ತೀರಿ? ವೆರಿ ವೆಲ್ ನೋನ್ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಎಲ್ಲರಿಗೂ ಕೂಡ ತುಂಬ ಪರಿಚಿತ, ನೀವು ಸೈನಿಕರಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಮೀಟೆ ಮೀಟೆ ಬಚ್ಚೆ ಸಿಕ್ಕಿಲ್ಲದೆ ಬಚ್ಚೆ ಬನೆ ಹೋನ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು ಅಗಲಿ ಹೋಗಿ ಮರಳಿ ಸಿಕ್ಕಿದ್ದೀರಲ್ವಾ ಅಂತ ಕೇಳ್ತಿದ್ದಾರೆ ಬಾಬಾ. ಹೌದಾ? ಎಷ್ಟು ಸಮಯದ ನಂತರ? 5000 वर्ष के बाद मिले हो. फिर किसी का गुम हुआ बच्चा मिल जाए तो माँ बाप को कितना खुशी होगा. बच्चा अभी बाबा बाबा कहता रहेगा. तो अभी विनाश होता है और तुम गुम हो जाते हो, अर्थात बाप से बिछुड़ जाते हो. फिर कल्प के बाद बाप से मिलते हो. तो माँ बाप का कितना प्यार रहता है. ಬಾಬಾ ಹೇಳ್ತಾರೆ, ಯಾವುದಾದ್ರೂ ಒಂದು ಮಗು ಆಗಲೇ ಹೋಯಿತು ಅಂದ್ಕೊಳ್ಳಿ, ಕಳೆದೋಗಿದೆ. ಆ ಮಗು ಮತ್ತೆ ಸುಮಾರು ವರ್ಷದ ನಂತರ ತಂದೆ ತಾಯಿ ಹತ್ರ ಬಂದಿದೆ ಅಂತಂದರೆ ಆ ತಂದೆ ತಾಯಿ ಎಷ್ಟೊಂದು ಪ್ರೀತಿ ಇರುತ್ತೆ. ಮತ್ತು ಮಗುನೂ ಕೂಡ ತಂದೆ ತಂದೆ ಅಂಥೇಳಿ ಕೂಗ್ತಾ ತಪ್ಕೊಳ್ತಾ ಇರುತ್ತಲ್ವ. ಇವಾಗ ನೀವು ಕೂಡ 5000 ವರ್ಷ ಆಯಿತು ನನ್ನ ಜೊತೆ ಮಿಲನ ಮಾಡಿ,
ಮತ್ತು ಇನ್ನು ಸ್ವಲ್ಪ ಸಮಯದಲ್ಲಿ ಮತ್ತೆ ವಿನಾಶ ಶುರು ಆಗುತ್ತೆ, ಮತ್ತೆ ನನ್ನಿಂದ ಅಗಲು ಬಿಡುತ್ತೀರಿ ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಈ ಸಮಯದಲ್ಲಿ ಎಷ್ಟು ತಂದೆ ಮೇಲೆ ಪ್ರೀತಿ ಇರಬೇಕು. आधा कल्प तुम सुख भोगते हो, फिर धीरे धीरे दुखी होते हो. ಅರ್ಧ ಕಲ್ಪ ನೀವು ಸುಖಿಯಾಗಿರ್ತೀರಿ, ಮತ್ತೆ ಮೆಲ್ಲನೆ ದುಃಖಿಗಳಾಗ್ತೀರಿ. सन्यासी कहते हैं सुख कागवृष्ट समान है, वह भी विकार के लिए कहते हैं. गुरु नानक ने भी कहा है मूत पलीती कपड़े धोए. तो कौन धोएगा? एक परमात्मा ही है ना, जिसको कहते ही है एक ओमकार. सिख लोग यह गाते रहते हैं. इस ज्ञान में तुम बच्चे की बुद्धि बड़ी सयानी चाहिए, क्योंकि आत्मा को जगाना होता है तो आत्मा भी सयानी बनती है. कोई तो बहुत अच्छे श्रूंड बुद्धि माना सयानी बुद्धि हो जाते हैं. माताएं कन्याएं बहुत अच्छी कड़ी हो जाती है. नहीं तो माताएं बैठ पति को समझाए, इसमें बड़ी मेहनत और निर्भयता चाहिए. बाकी तो सब नरकवासी दुर्गति में हैं. वह तो भक्ति में खूब नाचते ताली बजाते रहते हैं, सदगति तो होती नहीं. तुम बच्चे सदगति में जाने के लिए बिल्कुल चुप रहते हो. नारद ने कहा मैं लक्ष्मी को वर हूँ. वास्तव में लक्ष्मी को वरने के लिए तुम पुरुषार्थ कर रहे हो, भगत को वर ना सके. लक्ष्मी नारायण को कैसे राज्य मिलता है, कब मिलता है और अब कहाँ गए हैं, यह सिर्फ तुम ही जानते हो. इसलिए तुम मंदिर में जाकर माथा नहीं टेकते हो, समझते हो कि हम ही लक्ष्मी नारायण बन रहे हैं. तुम्हारा माथा टेकना बंद हो गया है. बाप कहते हैं या नास्तिक जो माथा टेकते हैं, वास्तव तुम ही आस्तिक हो नंबरवार पुरुषार्थ अनुसार. वह तो नास्तिक जो परमात्मा को नहीं जानते हैं. अभी तुम धन के बने हो, फिर भी माया थप्पड़ लगा देती है तो ऑर्फन बन जाते हो. भले ही बूढ़े हैं, परंतु माया उनको भी जवान बना देती है. माया के तूफान आते हैं. तुम्हें एक दो का हाथ पकड़कर सहयोगी बन इस नई यात्रा पर बाप की श्रीमत पर चलते रहना है. सारा मदार है बुद्धि की यात्रा पर अचल अडोल अंगद की तरह बनना है. अंत में वह अवस्था आनी चाहिए. ನೋಡಿ ಬಾಬಾ ಹೇಳ್ತಿದ್ದಾರೆ, ಈಗ ಎಷ್ಟೊಂದು ನೀವು ಬುದ್ಧಿವಂತರಾಗ್ಬಿಟ್ಟಿದ್ದೀರಿ ಮಕ್ಕಳೇ. ಹೊರಗಡೆ ಏನು ಮಾಡ್ತಾರೆ, ಸನ್ಯಾಸಿರು ಸುಖವನ್ನು ಕಾಗವಷ್ಟು ಸಮಾನ ಅಂತ ಹೇಳಿಬಿಟ್ರು. ವಿಕಾರಕ್ಕೆ ಎಂದಿಗೂ ಕೂಡ ಹೋಗಬಾರದು ಅಂತ ಯಾರಿಗೂ ಕೂಡ ಅವ್ರು ತಿಳಿಸೋದಿಲ್ಲ. ಸುಖ ಕಾಗವಷ್ಟು ಸಮಾನ ಅಂತ ಹೇಳ್ತಾರೆ, ಆದರೆ ಅವರೇ ವಿಕಾರಕ್ಕೆ ಹೋಗ್ತಾರೆ. ಅದಕ್ಕೆ ತಾನೇ ಗುರುನಾನಕ್ ಅವರು ಕೂಡ ಗಾಯನ ಮಾಡ್ತಾರೆ, ಮಲಿನವಾಗಿರುವಂಥ ವಸ್ತ್ರವನ್ನು ಸ್ವಚ್ಛ ಮಾಡಿದ್ರು ಅಂತ. ಇದು ಯಾರು ಸ್ವಚ್ಛ ಮಾಡಿದ್ರು? ಒಬ್ಬ ಪರಮಾತ್ಮನೇ ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಭಲೆ ಸಿಕ್ಕರು ಗಾಯನ ಮಾಡ್ತಾರೆ ಇದು, ಆದರೆ ಬುದ್ಧಿವಂತ ಮಕ್ಕಳು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈಗ ಬಾಬಾ ಹೇಳ್ತಿದ್ದಾರೆ, ನೀವೇ ಬುದ್ಧಿವಂತರಾಗಿದ್ದೀರಿ. ಮಾತೆಯರು ಕನ್ಯರು ಇಲ್ಲಿ ನಿಂತರೆ ಮಾತ್ರ ತಾನೇ ಕಾರ್ಯ ಆಗುತ್ತೆ. ಆದರೆ ಅವರ ಪತಿಯರಿಗೆ ಕುಳಿತು ಅರ್ಥ ಮಾಡಿಸ್ಲಿಕ್ಕೆ ತುಂಬ ಧೈರ್ಯತೆ ಬೇಕು, ನಿರ್ಭಯತೆ ಬೇಕು ಅಂತ ಹೇಳ್ತಿದ್ದಾರೆ. ಪ್ರಪಂಚದಲ್ಲಿ ಎಲ್ಲರೂ ನರಕವಾಸಿಗಳಾಗ್ಬಿಟ್ಟಿದ್ದಾರೆ, ದುರ್ಗತಿಯಲ್ಲಿದ್ದಾರೆ. ಎಷ್ಟೊಂದು ಹಾಡ್ತಾರೆ, ನೃತ್ಯ ಮಾಡ್ತಾರೆ, ಭಜನೆ ಮಾಡ್ತಾರೆ, ಚಪ್ಪಾಳೆಯನ್ನು ತಡ್ತಾರೆ. ಎಷ್ಟೆಲ್ಲ ಮಾಡಿದ್ರೂ ಕೂಡ ಅವ್ರು ಯಾರಿಗೂ ಕೂಡ ಸದ್ಗತಿ ಅನ್ನೋದು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸದ್ಗತಿ ಅನ್ನೋದು ಈ ಸಮಯದಲ್ಲಿ ತಂದೆಯೇ ನಿಮಗೆ ನೀಡುತ್ತಿದ್ದಾರೆ. ಅವರು ಎಷ್ಟೊಂದು ಹಂಗಾಮ ಮಾಡ್ತಾರೆ, ಆದರೆ ನೀವೇನು ಮಾಡ್ತೀರಿ? ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಳ್ತೀರಿ ಅಷ್ಟೇ. ಆದರೆ ನಿಮಗೆ ಸದ್ಗತಿ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕಥೆಯಲ್ಲಿ ಬರೆದಿದ್ದಾರೆ, ನಾರದ ಲಕ್ಷ್ಮಿಯನ್ನು ವರಿಸಬೇಕು ಅಂತ ಅಂದ್ಕೊಂಡ. ನಾರದನನ್ನು ಲಕ್ಷ್ಮಿಯನ್ನು ವರಿಸ್ತೀನಿ ಅಂದ್ಕೊಂಡ, ಆದರೆ ಲಕ್ಷ್ಮಿಯನ್ನು ವರಿಸುವಂಥವ್ರು ಯಾರು? ನೀವೇ ಅಂತ ಹೇಳ್ತಿದ್ದಾರೆ ಬಾಬಾ. ಲಕ್ಷ್ಮೀನಾರಾಯಣರ ರಾಜ್ಯ ಹೆಂಗಿತ್ತು, ಯಾವಾಗಿತ್ತು, ಏನಾಯಿತು ಎನ್ನುವುದು ಈ ಸಮಯದಲ್ಲಿ ನೀವೇ ತಿಳ್ಕೊಳ್ತಿದ್ದೀರಿ. ಮಂದಿರಕ್ಕೆ ಹೋಗಿ ಎಷ್ಟೊಂದು ಜನ ತಲೆ ಬಾಗ್ತಾರೆ, ಅದನ್ನು ನೀವು ತಲೆ ಬಾಗುವ ಅವಶ್ಯಕತೆ ಇಲ್ಲ. ತಲೆ ಬಾಗುವಂಥವ್ರು ನಾಸ್ತಿಕರು ಎಂದು ಹೇಳಲಾಗುತ್ತೆ. ಆದರೆ ನೀವು ಆಸ್ತಿಕರಾಗಿದ್ದೀರಿ, ತಂದೆ ಬಗ್ಗೆ ತಿಳ್ಕೊಂಡಿದ್ದೀರಿ, ಆ ದೇವತೆಯರ ಬಗ್ಗೆ ತಿಳ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನೀವೀಗ ಆಸ್ತಿಕರಾಗ್ಬಿಟ್ರಿ. ಹೊರಗಡೆ ಇರುವಂಥವ್ರು ಇನ್ನೂ ಅನಾಥರಾಗಿದ್ದಾರೆ, ಅದನ್ನು ನೀವು ಸನಾಥರಾಗ್ಬಿಟ್ರಿ ಅಂತ ಹೇಳ್ತಿದ್ದಾರೆ ಬಾಬಾ. ಮಾಯೆ ಪೆಟ್ಟು ತಿಂದರೆ
ಅನಾಥರಾಗ್ಬಿಡ್ತೀರ. ಅದಕ್ಕೆ ಇದರಲ್ಲಿ ಎಚ್ಚರ ವಹಿಸಿ. ಬಲೆ ವಯಸ್ಸಾಗಿದ್ದರೂ ಕೂಡ ಮಾಯ ಏನು ಮಾಡಿಬಿಡುತ್ತೆ, ಯುವಕರನ್ನಾಗಿ ಮಾಡಿಬಿಡುತ್ತೆ. ಮಾಯ ತೂಫಾನುಗಳು ಎಷ್ಟೊಂದು ಬರುತ್ತೆ. ಅದಕ್ಕೆ ನೀವು ಪರಸ್ಪರ ಒಬ್ಬರಿಬ್ಬರ ಕೈಯನ್ನು ಹಿಡ್ಕೊಂಡು ಸಹಯೋಗಿಗಳಾಗಿ ಈ ಹೊಸ ಯಾತ್ರೆಯನ್ನು ಶುರು ಮಾಡಿ ಶ್ರೀಮದ್ದಂತೆ ನಡೆಯಿರಿ. ಪೂರ್ತಿ ಆಧಾರ ಬುದ್ಧಿಯ ನೆನಪಿನ ಯಾತ್ರೆ ಮೇಲಿದೆ. ನಿಮ್ಮ ಸ್ಥಿತಿ ಅಂಗದನ ಸಮಾನ ಅಚಲ ಅಡೋಲವಾಗಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಎಂದಿಗೂ ಕೂಡ ನಿಮ್ಮ ಸ್ಥಿತಿ ಅನ್ನೋದು ಅಲದಾಡಬಾರದು. ಅಂತಿಮದಲ್ಲೇ ಈ ಸ್ಥಿತಿ ಆಗುತ್ತೆ. ಆದರೆ ಆ ಸ್ಥಿತಿ ಬರೋವರೆಗೂ ಕೂಡ ನಾವು ಪ್ರಯತ್ನ ಅನ್ನೋದು ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಅಚ್ಚ मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते. धारणा के लिए मुख्य सार. फर्स्ट पॉइंट, एक दो का हाथ पकड़ सहयोगी बन बाप की श्रीमत पर चलते रहना है. एक दो का हाथ पकड़ सहयोगी बन बाप की श्रीमत पर चलते रहना है. ಒಬ್ಬರಿನ್ನೊಬ್ಬರ ಕೈಯನ್ನು ಹಿಡಿಕೊಂಡು ಸಹಯೋಗಿಯಾಗಿ ತಂದೆಯ ಶ್ರೀಮತದಂತೆ ನಡೆಯಬೇಕು. बाप जो सर्व संबंधों की सैक्रीन है उसे बड़े प्यार से याद करना है. ಬಾಬಾ ಯಾರು ಸರ್ವ ಸಂಬಂಧಗಳ ಸಕ್ರೀನ್ ಆಗಿದ್ದಾರೋ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಬಾಬಾ ಯಾರು ಸರ್ವ ಸಂಬಂಧಗಳ ಸಕ್ರೀನ್ ಆಗಿದ್ದಾರೋ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. सेकंड पॉइंट, जैसा बाप हर बच्चे को रिकॉर्ड देते हैं ऐसे फॉलो करना है. अपने बड़ों को रिकॉर्ड ज़रूर देना है. ಹೇಗೆ ತಂದೆ ಪ್ರತಿಯೊಂದು ಮಗುವಿಗೆ ಗೌರವವನ್ನು ಕೊಡ್ತಾರೋ ಇದೇ ರೀತಿ ಫಾಲೋ ಮಾಡಬೇಕಾಗಿದೆ. ತಮಗಿಂತ ದೊಡ್ಡವರಿಗೆ ಗೌರವವನ್ನು ನೀಡಬೇಕಾಗಿದೆ. वरदान, नथिंग न्यू के पाठ द्वारा विघ्नों को खेल समझकर पार करने वाले अनुभवी मूर्त भव. नथिंग न्यू के पाठ द्वारा विघ्नों को खेल समझकर पार करने वाले ಅನುಭವಿ ಮೂರ್ತ ಭವ. ನಥಿಂಗ್ ನ್ಯೂ, ಯಾವುದೂ ಹೊಸದಲ್ಲ ಎನ್ನುವ ಪಾಠದ ಮುಖಾಂತರ ವಿಘ್ನಗಳನ್ನು ಆಟವೆಂದು ತಿಳಿದು ದಾಟುವಂತಹ अनुभवी मूर्त भव. विघ्नों को देखकर घबराओ नहीं. मूर्ति बन रहे हो, कुछ हैमर तो लगेंगे ही. हैमर से ही तो ठोक ठोक कर ठीक करेंगे. तो जितना आगे बढ़ेंगे उतना तूफान ज़्यादा क्रॉस करना पड़ेगा. लेकिन अपने लिए यह तूफान तोहफा है अनुभवी बनने के लिए. इसलिए यह नहीं सोचो कि क्या सब विघ्नों के अनुभव मेरे पास ही आने हैं.
नहीं, वेलकम करो, आओ, नथिंग न्यू का पाठ पक्का करो तो यह विघ्न खेल लगेगा. ಬಾಬಾ ಹೇಳ್ತಾರೆ ವಿಘ್ನಗಳು ನೋಡಿ ಭಯ ಪಡಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಒಂದು ಮೂರ್ತಿ ಆಗಬೇಕಂದ್ರೆ ಏನು ಅನುಭವ ಮಾಡಬೇಕು? ಹುಲಿಪೆಟ್ಟನ್ನು ತಿನ್ನಲೇಬೇಕಲ್ವ. ಅದೇ ರೀತಿ ಬಾಬಾ ಹೇಳ್ತಾರೆ ಮೂರ್ತಿಗೆ ಹುಲಿಪೆಟ್ಟು ಹಿಂಗೆ ಬೇಕೇ ಬೇಕು, ಆವಾಗಲೂ ಒಂದು ಮೂರ್ತಿ ಆಗುತ್ತದೆಯೋ ಅದೇ ರೀತಿ ನಾವು ಕೂಡ ಅಷ್ಟೇ ಸಂಪೂರ್ಣ ಆಗಬೇಕಂದ್ರೆ ಎಷ್ಟೊಂದು ವಿಘ್ನಗಳನ್ನು ದಾಟಿ ಹೋಗಬೇಕಾಗತ್ತೆ. ಯಾಕೆ ಎಲ್ಲ ವಿಘ್ನಗಳು ನನಗೇ ಬರಬೇಕಾ, ನಾನೇ ಆ ವಿಘ್ನಗಳನ್ನ ಅನುಭವ ಮಾಡಬೇಕಾ ಅಂತ ಯೋಚನೆ ಮಾಡಬೇಡಿ. ಆ ವಿಘ್ನಗಳನ್ನು ವೆಲ್ಕಮ್ ಮಾಡಿ, ಸ್ವಾಗತ ಮಾಡಿ. ಏಕೆಂದರೆ ಅದರಿಂದನೇ ನೀವು ಒಂದು ಮೂರ್ತಿಯಾಗಿ ಆಗ್ತೀರಿ. ಅದಕ್ಕೋಸ್ಕರ ನೀವು ಅದನ್ನು ಬಹುಮಾನವೆಂದು ಸ್ವೀಕಾರ ಮಾಡಿ. ಯಾವುದೂ ಹೊಸದಲ್ಲ ಎನ್ನುವಂಥ ಪಾಠವನ್ನು ಪಕ್ಕಾ ಮಾಡಿಕೊಂಡಾಗ ವಿಘ್ನಗಳು ಆಟವೆಂದು ಅನುಭವ ಆಗ್ತದೆ. ಸ್ಲೋಗನ್: सत्यता की विशेषता हो, सत्यता की विशेषता हो तो आत्मा रूपी हीरे की चमक, तो आत्मा रूपी हीरे का चमक चारों ओर स्वतः फैलती है. ಸತ್ಯತೆಯ ವಿಶೇಷತೆ ಇದ್ದಲ್ಲಿ, ಸತ್ಯತೆಯ ವಿಶೇಷತೆ ಇದ್ದಲ್ಲಿ ಆತ್ಮರೂಪಿ ವಜ್ರದ ಹೊಳಪು, ಆತ್ಮರೂಪಿ ವಜ್ರದ ಹೊಳಪು ನಾಲ್ಕೂ ಕಡೆ ಸ್ವತಃವಾಗಿ ಹರಡುತ್ತದೆ. ನಾಲ್ಕು ಕಡೆ ಸ್ವತಃವಾಗಿ ಹರಡುತ್ತದೆ. मातेश्वरी जी के अनमोल महावाक्य: अगर कोई यह प्रश्न पूछे कि यह जो अपने को इस संगम समय पर ईश्वरी नॉलेज मिल रही है वो फिर से अपने को सतयुग में मिलेगा? अब इस पर समझाया जाता है कि सतयुग में तो हम स्वयं ज्ञान स्वरूप हैं, देवताई प्रारब्ध भोग रहे हैं, वह ज्ञान की लेन देन नहीं चलती है. अब ज्ञान की ज़रूरत है अज्ञानियों को. ನೋಡಿ, ಮಮ್ಮರವರು ತಿಳಿಸ್ತಿದ್ದಾರೆ, ಯಾರಾದರೂ ಬಂದು ನಿಮಗೆ ಈಗ ಪ್ರಶ್ನೆ ಮಾಡ್ಬೋದು, ಈ ಸಂಗಮ ಸಮಯದಲ್ಲಿ ನಿಮಗೆ ಯಾವ ಜ್ಞಾನ ಸಿಗ್ತಿದೆಯೋ, ಈಶ್ವರೀಯ ಜ್ಞಾನ, ಇದೇನು ಭವಿಷ್ಯ ಸತ್ಯುಗದಲ್ಲೂ ಸಿಗುತ್ತಾ ಅಂತ ಪ್ರಶ್ನೆ ಕೇಳುತ್ತೆ. ಆವಾಗ ಇದರ ಮೇಲೆ ಅರ್ಥ ಮಾಡಿಸಲಾಗುತ್ತದೆ, ಸತ್ಯುಗದಲ್ಲಿ ಅವರು ಸ್ವಯಂ ಜ್ಞಾನ ಸ್ವರೂಪರಾಗಿರ್ತಾರೆ, ದೇವತೆಯರ ಪ್ರಾರಬ್ಧ ಅನ್ನೋದು ಅನುಭವ ಮಾಡ್ತಿರ್ತಾರೆ, ಅಲ್ಲಿ ಜ್ಞಾನದ ಹಂಚಿಕೊಳ್ಳುವುದು ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಜ್ಞಾನದ ಅವಶ್ಯಕತೆ ಇರುತ್ತೆ. ಜ್ಞಾನದ ಅವಶ್ಯಕತೆ ಯಾರಿಗಿರುತ್ತೆ? ಅಜ್ಞಾನಿಗಳಿಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ, ಅಂದರೆ ಮಮ್ಮ. ಪರಂತು वह तो सब ज्ञान स्वरूप है, वह कोई अज्ञान नहीं रहता जो ज्ञान की जरूरत पड़े. ಅಲ್ಲಿ ಯಾರೂ ಕೂಡ ಅಜ್ಞಾನಿಗಳೇ ಇರುವುದಿಲ್ಲ, ಯಾರಿಗೆ ಜ್ಞಾನದ ಅವಶ್ಯಕತೆ ಇರುತ್ತದೆ, ಅದಕ್ಕೋಸ್ಕರ ಅಲ್ಲಿ ಈ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. अब तो इसी समय अपन सवेरे उठकर ऐसा याद करते हो और ऐसा सारे विराट ड्रामा के आदि मध्य अंत को भी जानते हो. आदि के हम कौन थे, कहाँ से आए और मध्य में कर्म बंधन में फंसे पड़े हैं, फिर कैसे गिरे. अंत में हमको कर्म बंधन से अतीत होकर कर्मातीत देवता बनना है. जो पुरुषार्थ अब चल रहा है जिससे हम भविष्य प्रारब्ध सतयुगी देवताएं बनते हैं, अगर वहाँ हमको यह मालूम होता कि हम देवताएं गिरते हैं तो यह ख्याल आने से खुशी गायब हो जाएगी. तो वहाँ गिरने की नॉलेज नहीं है, या ख्यालात वहाँ नहीं रहता. इसको नॉलेज द्वारा हम अब मालूम पड़े हैं कि हमको चढ़ना है और सुखी जवान बनना है और ऐसा जीवन भी बनाना है. फिर आधा कल्प के बाद अपनी प्रारब्ध भोग फिर अपने आप को विस्मृति कर माया के वश होकर गिर जाते हैं. या चढ़ना गिरना
आदि बना हुआ अनादि ड्रामा बना हुआ ये खेल है। यह सारी नॉलेज अभी बुद्धि में है, यह नॉलेज सत्युग में नहीं रहता। ತಂದೆ ಹೇಳ್ತಾರೆ, ಮಕ್ಕಳೇ ಇದ್ರ ಮೇಲೆ ಅರ್ಥ ಮಾಡಿಸಲಾಗುತ್ತೆ, ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈ ಪೂರ್ತಿ ವಿರಾಟ ಡ್ರಾಮಾದ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಆದಿಯಲ್ಲಿ ನಾವು ಹೆಂಗಿದ್ವಿ, ಹೆಂಗಲ್ಲಿಗೆ ಹೋಗಿದ್ವಿ, ಮತ್ತು ಕರ್ಮ ಬಂಧನದಲ್ಲಿ ಹೆಂಗೆ ನಾವು ಸಿಕ್ಕಾಕೊಂಡ್ವಿ, ಅಂತಿಮದಲ್ಲಿ ಕರ್ಮ ಬಂಧನದಿಂದ ಅತೀತ ಕರ್ಮಾತೀತ ದೇವತೆಯಾಗಿ ಹೆಂಗಾಗ್ತೀವಿ ಅಂತ ಇದೆಲ್ಲ ನಿಮಗೆ ಈ ಸಮಯದಲ್ಲಿ ಗೊತ್ತಿದೆ. ಅದಕ್ಕೆ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಭವಿಷ್ಯದಲ್ಲಿ ಒಳ್ಳೆಯ ಪದವಿ ಸತ್ಯೋಗಿ ದೇವತಾ ಪದವಿನೂ ಪಡ್ಕೊಳ್ಳಿ. ಆದರೆ ಒಂದು ವೇಳೆ ಇದೇ ಜ್ಞಾನ ನಿಮಗೆ ಸತ್ಯುಗದಲ್ಲಿದ್ದರೆ, ಸತ್ಯುಗದಲ್ಲಿರುವಂಥ ದೇವತೆಯರು ನಾವು ಮತ್ತೆ ಬಿತ್ತೋಗ್ತೇವೆ, ನಾವು ಪತಿತರಾಗ್ತೇವೆ. ಇವಾಗಿರುವಂಥ ಮಹಲ್ಲೂ ಇರುವುದಿಲ್ಲ, ಇವಾಗಿರುವಂಥ ಸುಖ ವೈಭೋಗಗಳು ಇರುವುದಿಲ್ಲ, ಶರೀರವೂ ಇಷ್ಟು ಕಂಚನಕಾಯವಾಗಿರುವುದಿಲ್ಲ ಅಂತ ಅಲ್ಲಿ ಗೊತ್ತಾಗಿದ್ರೆ ಅಲ್ಲಿರುವಂಥ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಈ ಜ್ಞಾನ ಅಲ್ಲಿ ಇರುವುದಿಲ್ಲ. ಎರಡು ಕಾರಣಗಳು ತಿಳಿಸಿದ್ದಾರೆ. ಒಂದು, ಜ್ಞಾನ ಬೇಕಾಗಿರೋದು ಅಜ್ಞಾನಿಯರಿಗೆ, ಆದರೆ ಸತ್ಯುಗದಲ್ಲಿ ಯಾರೂ ಅಜ್ಞಾನ ಇರೋದಿಲ್ಲ, ಅದಕ್ಕೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಎರಡನೇದು, ಒಂದು ವೇಳೆ ಹಾಗೂ ಕೂಡ ಜ್ಞಾನ ಇದ್ದರೆ ಸುಖದ ಅನುಭವ ಅಲ್ಲಿ ಮಾಡಲು ಸಾಧ್ಯ ಇಲ್ಲ. ಇದು ಏರುವ ಹಾಗೂ ಇಳಿಯುವ ಒಂದು ಆಟ. ಇದು ನಮಗೆ ಈಗ ಬುದ್ಧಿಯಲ್ಲಿ ಬಂದಿದೆ. ಅರ್ಧಕಲ್ಪ ಪ್ರಾರಬ್ಧವನ್ನು ಪಡೆದು ನಂತರ ವಿಸ್ಮೃತಿಯಲ್ಲಿ ಬಂದು ಮಾಯೆಗೆ ವಶರಾಗಿ ನಾವು ಬಿದ್ದೋಗ್ಬಿಟ್ಟಿದ್ದೇವೆ ಅಂತ. ಅದಕ್ಕೆ ಇದು ಏರುವ ಹಾಗೂ ಇಳಿಯುವ ಅನಾದಿ ಡ್ರಾಮಾ ಮಾಡಲ್ಪಟ್ಟಿರುವಂಥದ್ದು. ಈ ಜ್ಞಾನ ಇವಾಗ ಮಾತ್ರ ನಿಮ್ಮ ಬುದ್ಧಿಯಲ್ಲಿದೆ, ಸತ್ಯುಗದಲ್ಲಿ ಇರಲು ಸಾಧ್ಯವಿಲ್ಲ. ಸೆಕೆಂಡ್ ಪಾಯಿಂಟ್, कोई मनुष्य ऐसे समझते हैं कि हम जो भी कुछ कर्म करते हैं, चाहे कुछ अच्छे चाहे बुरे कर्म करते हैं, उनका फल अवश्य मिलता है. जैसे कोई दान पुण्य करते हैं, यज्ञ हवन करते हैं, पाठ पूजा करते हैं, वो समझते हैं कि हमने ईश्वर के अर्थ जो भी कुछ दान किया वो परमात्मा के दरबार में दाखिल हो जाता है. जब हम मरेंगे तो वो फल अवश्य मिलेगा और हमारी मुक्ति हो जाएगी. परंतु यह तो हम जान चुके हैं कि इसे करने से हम कोई सदा काल के लिए फ़ायदा नहीं होता. यह तो जैसे जैसे कर्म करेंगे इससे आधा कल्प क्षण भंगुर सुख की प्राप्ति अवश्य होती है, मगर जब तक यह प्रैक्टिकल जीवन में सदा सुखी नहीं बनी तब तक उसका रिटर्न नहीं मिलता. ನೋಡಿ, ಇನ್ನೂ ಕೆಲವು ಮನುಷ್ಯರು ಅಂದ್ಕೊಳ್ತಾರೆ, ಯಾವ ಕರ್ಮವನ್ನು ನಾವು ಮಾಡ್ತೀವೋ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದರ ಫಲ ಅವಶ್ಯವಾಗಿ ನಮಗೆ ಸಿಗುತ್ತೆ. ದಾನ ಪುಣ್ಯ ಮಾಡಿ, ಯಜ್ಞ ಹವನಗಳು ಮಾಡಿ, ಪೂಜಾ ಪಾಠಗಳೆಲ್ಲವೂ ಕೂಡ ಮಾಡಿದ್ದು ಎಲ್ಲವೂ ಕೂಡ ಲೆಕ್ಕ ಈಶ್ವರನ ಹತ್ರ ಇರುತ್ತೆ. ಅದರದ್ದೆಲ್ಲವೂ ಕೂಡ ಪರಮಾತ್ಮನ ಹತ್ರ ಲೆಕ್ಕ ಇರುವಂಥ ಕಾರಣ ನಾವು ಶಿರ ಬಿಟ್ಟರೆ ಆ ಲೆಕ್ಕದ ಅನುಸಾರ ನಮಗೆ ಮುಕ್ತಿ ಸಿಗುತ್ತೆ ಅಂತ ಭಾವಿಸ್ತಾರೆ. ಆದರೆ ತಂದೆ ಹೇಳ್ತಿದ್ದಾರೆ, ಅಂದರೆ ಮಮ್ಮರವರು ಹೇಳ್ತಿದ್ದಾರೆ, ಯಾವ್ಯಾವ ಕರ್ಮವನ್ನು ನೀವು ಮಾಡ್ತೀರೋ ಅದೆಲ್ಲದಕ್ಕೂ ಕೂಡ ಕ್ಷಣಭಂಗುರ ಸುಖದ ಪ್ರಾಪ್ತಿ ಅವಶ್ಯವಾಗಿ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ಲಾಗಿ ಅನುಭವ ಮಾಡ್ತೀರಿ. ಪ್ರಾಕ್ಟಿಕಲ್ ಜೀವನದಲ್ಲಿ ಸದಾ ಸುಖಿ ಇದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಪ ಕಾಲದ ಸುಖ ಮಾತ್ರ ನಿಮಗೆ ಸಿಗಲಿಕ್ಕೆ ಸಾಧ್ಯ. बल हम किससे भी पूछेंगे या जो भी तुम करते आए हो या करने से तुम्हें पूरा लाभ मिला है, तो यह सुनने से वो लोग लाजवाब हो जाएंगे. अब परमात्मा के पास दाखिल हुआ या नहीं हुआ वो हमें क्या मालूम. ನೋಡಿ, ಇವಾಗ ನಾವು ಏನಾದರೂ ಒಳ್ಳೆ ಕಾರ್ಯ ಮಾಡಿದೀವಿ ಅಂದರೆ ನಮ್ಗೆ ಸುಖ ಸಿಗಬೇಕು. ಅದು ಭವಿಷ್ಯದಲ್ಲಿ ಪರಮಾತ್ಮ ಲೆಕ್ಕದಲ್ಲಿ ಹೋಗುತ್ತೋ ಇಲ್ವೋ ಅದು ಯಾರಿಗೆ ಗೊತ್ತು, ಇವಾಗಾದರೂ ಸಿಗಬೇಕಲ್ಲ. ಅದಕ್ಕೆ ನಾವು ಹೊರಗಿನವ್ರು ಕೇಳ್ಬೋದು, ನೀವು ಎಷ್ಟೆಲ್ಲ ಮಾಡಿದ್ದೀರ, ನಿಮ್ಗೆ ಏನು ಪ್ರಾಪ್ತಿ ಆಯಿತು, ನಿಜವಾಗ್ಲೂ ಸದಾ ಸುಖಿ ಆಗಿದ್ದೀರಾ ಅಂತ ಕೇಳಿದ್ರೆ ಅವರು ಉತ್ತರ ಕೊಡಲಿಕ್ಕಾಗುವುದಿಲ್ಲ. ಯಾಕಂದರೆ ಯಾವ ಪ್ರಪಂಚದಲ್ಲೂ ಕೂಡ ಮನುಷ್ಯರು ಸದಾ ಸುಖಿ ಆಗಲಿಕ್ಕೆ ಸಾಧ್ಯ ಇಲ್ಲ. ದಾನ ಪುಣ್ಯಗಳಿಂದ, ಪರಮಾತ್ಮ ನೆನಪಿನಿಂದನೇ ಸದಾ ಸುಖಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. आप परमात्मा के पास दाखिल हुआ या नहीं वो हमें क्या मालूम. जब तक प्रैक्टिकल जीवन में कर्म श्रेष्ठ नहीं बने तब तक कितनी भी मेहनत करेंगे तो जीवन मुक्ति प्राप्त नहीं होता है. ಅದಕ್ಕೆ ತಂದೆ ಹೇಳ್ತಾರೆ, ಪ್ರಾಕ್ಟಿಕಲ್ ಜೀವನದಲ್ಲಿ ನಮ್ಮ ಕರ್ಮ ಶ್ರೇಷ್ಠ ಆಗಿಲ್ಲ, ನಮ್ಮ ಜೀವನದಲ್ಲಿ ಸುಖ ಇಲ್ಲ ಅಂತಂದರೆ ನಾವು ಮುಕ್ತಿನೋ ಜೀವನ್ ಮುಕ್ತಿನೋ
ಅದು ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಏನು ಮಾಡಬೇಕು, ಇವಾಗಲೇ ನಾವು ಒಳ್ಳೆ ಪುರುಷಾರ್ಥ ಮಾಡಬೇಕು ಭವಿಷ್ಯ ಪ್ರಾರಬ್ಧವನ್ನು ಪಡೆದುಕೊಳ್ಳಿಕ್ಕೆ. अच्छा दान पुण्य किया लेकिन उस करने से कोई विकर्म तो भस्म नहीं हुआ, फिर मुक्ति जीवन मुक्ति कैसे प्राप्त होगी? भले इतने सत महात्माएं हैं, जब तक इन्हों को कर्मों की नॉलेज नहीं है तब तक जो कर्म अकर्म नहीं हो सकते ना वह मुक्ति जीवन मुक्ति को प्राप्त करेंगे. ನೋಡಿ ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಅಂದರೆ ಮಮ್ಮ ಹೇಳ್ತಾರೆ, ಎಲ್ಲಿವರೆಗೂ ನೀವು ಬಳೆ ದಾನ ಪುಣ್ಯ ಮಾಡ್ಬೋದು, ಎಷ್ಟೇ ಮಾಡ್ಬೋದು, ಆದರೆ ವಿಕರ್ಮ ಪೂರ್ತಿ ಭಸ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಕರ್ಮ ಪೂರ್ತಿ ಭಸ್ಮ ಆಗಿಲ್ಲ ಅಂದರೆ ಮುಕ್ತಿ ಜೀವನ ಮುಕ್ತಿ ನಿಮ್ಗೆ ಹೆಂಗೆ ಸಿಗಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇಲ್ಲಿ ಎಷ್ಟೇ ಸಂತ ಮಹಾತ್ಮರಿರ್ಬೋದು, ಬಲೆ ಕರ್ಮಗಳ ಜ್ಞಾನ ಅವ್ರ ಹತ್ರ ಇಲ್ಲದೆ ಇರ್ಬೋದು, ಆದರೆ ನಿಜವಾಗ್ಲೂ ಏನಂದರೆ ನಮ್ಮ ಕರ್ಮ ಅಕರ್ಮ ಆಗದಾಗ ಮಾತ್ರ ನಾವು ಮಾಡಿರುವಂಥ ಹಿಂದಿನ ಕರ್ಮದ ಪ್ರಾರಬ್ಧ ಇವಾಗ ಅನುಭವ ಮಾಡಲು ಸಾಧ್ಯ. ಇವಾಗ ವಿಕರ್ಮ ಮಾಡ್ತಾ ಇವಾಗ ನಾವು ಸುಖಿ ಅನುಭವ ಮಾಡಬೇಕಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿರ್ ಮುಖ ಸೆ ರಾಮ್ ರಾಮ್ कहने से कोई ಮುಕ್ತಿ नहीं मिलेगी. ನೋಡಿ, ಹೊರಗಡೆ ಮುಕ್ತಿನೂ ಸಿಗೋದಿಲ್ಲ, ಜೀವನ ಮುಕ್ತಿಯೂ ಕೂಡ ಸಿಗೋದಿಲ್ಲ. ಇಲ್ಲಿ ಎಷ್ಟೇ ಮಹಾತ್ಮರಿರ್ಬೋದು, ಎಷ್ಟೇ ಸತ್ಯ ಧರ್ಮದಲ್ಲಿ ನಾವು ನಡೀತಿದ್ದೀವಿ ಅಂತ ಹೇಳ್ಕೊಳ್ಬೋದು, ಆದರೆ ಸತ್ಯ ಧರ್ಮ ಏನು ಅಂತ ಗೊತ್ತಿಲ್ಲ. ಕೇವಲ ಬಾಯಿಂದ ರಾಮ ರಾಮ ಅಂತ ಹೇಳೋದ್ರಿಂದ ಯಾರೊಬ್ಬರು ಕೂಡ ಮುಕ್ತಿ ಸಿಗುವುದಿಲ್ಲ. बाकी ऐसे समझ बैठना कि मैं मरने के बाद हमारी मुक्ति होगी, ऐसों को भी बेसमझ कहा जाता है. उन्हों को यह पता ही नहीं कि मरने के बाद क्या फ़ायदा मिलेगा, कुछ भी नहीं. बाकी तो मनुष्य अपने जीवन में चाहे बुरे कर्म करे चाहे अच्छा कर्म करे, वो भी इसी जीवन में भोगना है. अब यह सारी नॉलेज हमें परमात्मा टीचर द्वारा मिल रही है, कैसे शुद्ध कर्म करके अपनी प्रैक्टिकल जीवन बनानी है. ನೋಡಿ, ಇವಾಗ ನಾವು ಯಾವುದೇ ಕರ್ಮ ಮಾಡಿದ್ರೂ ಕೂಡ ಆ ಕರ್ಮದ ಅನುಭವ ಇದೇ ಜೀವನದಲ್ಲಿ ನಾವು ಅನುಭವ ಮಾಡಬೇಕಾಗುತ್ತೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದರ ಪರಿಣಾಮ ನಮಗೆ ಸುಖ ಆಗಿರ್ಬೋದು, ದುಃಖ ಆಗಿರ್ಬೋದು, ಇದೇ ಜೀವನದಲ್ಲಿ ನಾವು ಅನುಭವ ಮಾಡಬೇಕಾಗುತ್ತೆ. ಈ ಜ್ಞಾನ ಎಲ್ಲವೂ ಕೂಡ ಪರಮಾತ್ಮ ಟೀಚರ್ ಆಗಿ ನಮಗೆ ಬಂದು ಓದಿಸಿದ್ದಾರೆ. ಇದೆಲ್ಲವೂ ಕೂಡ ಶುದ್ಧ ಕರ್ಮಗಳ ಜ್ಞಾನ ಏನಿದೆ, ಇದು ಪರಮಾತ್ಮ ನಮಗೆ ತಿಳಿಸಿರುವಂಥ ಕಾರಣ ನಮ್ಮ ಜೀವನದಲ್ಲಿ ಶುದ್ಧ ಕರ್ಮವನ್ನು ಮಾಡಿದ್ರೇ ನಮ್ಮ ಪ್ರಾಕ್ಟಿಕಲ್ ಜೀವನ ಏನಿದೆ ಅದನ್ನು ನಾವು ತುಂಬ ಸುಂದರವಾಗಿ ಮಾಡಿಕೊಳ್ಳಲು ಸಾಧ್ಯ. ಪರಮಾತ್ಮನ ಜ್ಞಾನದ ಮುಖಾಂತರವೇ ನಮ್ಮ ಜೀವನ ಸುಧಾರಣೆ ಆಗುತ್ತೆ ಹೊರತು ಹೊರಗಡೆ ಇರುವಂತಹ ದಾನ ಪುಣ್ಯಗಳಿಂದ ಅಲ್ಲ. ಬಲೆ ಅದರಿಂದ ಪ್ರಾಪ್ತಿ ಅಂತೂ ಇದ್ದೇ ಇದೆ, ಆದರೆ ಅದೆಷ್ಟು ಅಲ್ಪಕಾಲಿಕ. ಸದಾಕಾಲಿಕವಾಗಿರುವಂತಹ ಶ್ರೇಷ್ಠ ಪ್ರಾಪ್ತಿ ಅನ್ನೋದು ನಮಗೆ ಅದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಂಪಿತ ಪರಮಾತ್ಮ ಇವಾಗ ಮಮ್ಮರವ್ರಿಗೆ ತಿಳಿಸಿರುವಂಥ ಜ್ಞಾನವನ್ನು ಚಿಂತನೆ ಮಾಡಿ ನಮ್ಮ ಎದುರುಗಡೆ ಪ್ರಸ್ತುತ ಮಾಡಿ. ಇಷ್ಟು ಸುಂದರವಾಗಿ ಮಮ್ಮರವರು ತಿಳಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ. ಇವತ್ತಿನ ಮುರಳಿಯಲ್ಲಿ ಬಾಬಾ ಪೂರ್ತಿಯಾಗಿ ಪರಸ್ಪರ ಸಹಯೋಗವನ್ನು ಕೊಡ್ತಾ, ಗೌರವ ಕೊಡ್ತಾ ಮುಂದೆ ಹೋಗಿ ಬಾಬಾ ಹೇಳ್ತಿದ್ದಾರಲ್ಲ, ಪೂರ್ತಿ ನೀವು ಪ್ರತಿಜ್ಞೆಯನ್ನು ಮಾಡಬೇಕು, ತಂದೆ ಎದುರುಗಡೆ ಶ್ರೇಷ್ಠರಾಗಬೇಕು, ಮುಂದೆ ಹೋಗಬೇಕು ಅಂತ ಲಕ್ಷ್ಯ ಇಟ್ಕೊಳ್ಳಿ, ಲಕ್ಷ್ಮಿಯನ್ನು ವರಿಸಬೇಕು ಅಂತ ಶ್ರೇಷ್ಠ ಲಕ್ಷ್ಯವನ್ನು ಇವತ್ತು ನಮಗೆ ಶಿವ. ಓಂ ಶಾ.